ಮೊನ್ನೆ ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದೇನು ಅಂತಂದ್ರೆ, ನಮ್ಮ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಜಗಳ ಅಥವಾ ಒಂದು ಗುಂಪು ಸೇರ್ಕೊಂಡು ಅದೊಂಥರ ಬೇರೆ ತರನೇ ಇತ್ತು ಸಿಚುವೇಶನ್. ಒಂಥರ ಇದು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದೆಯಲ್ಲ, ಇದು ಯಾವ ತರ ಇದ್ರ ಬಗ್ಗೆ ಮಾತಾಡೋದು ಅನ್ನೋಷ್ಟಕ್ಕೆ ಡೌಟ್ ಅಂತೂ ಕಾಡುತ್ತೆ. ಒಂದ್ ಕಡೆ ಬೈಕ್ ಟ್ಯಾಕ್ಸಿನ ಓಡಿಸಂತ ಕ್ಯಾಪ್ಟನ್ ಗಳಿಗೂ, ಇನ್ನೊಂದು ಕಡೆ ರೆಗ್ಯುಲರ್ ಆಗಿ ಆಟೋ ಓಡಿಸ್ಕೊಂಡು ಬರ್ತಿದ್ದಂತ ಆಟೋ ಡ್ರೈವರ್ಗಳಿಗೂ ಒಂಥರ ಬೂದಿ ಮುಚ್ಚಿದ ಕೆಂಡದಂತೆ ಒಂದು ಸಂಘರ್ಷ ನಡೆಯುತ್ತೆ. ಕೊನೆಗೆ ಪೊಲೀಸರು ಆ ಜಾಗಕ್ಕೆ ಬಂದು ಇಬ್ಬರ ನಡುವೆ ಕಾಂಪ್ರಮೈಸ್ ನ ಮಾಡಬೇಕಾಗತ್ತೆ. ಆ ತರದೊಂದು ಸಿಚುವೇಶನ್ಸ್ ಬರುತ್ತೆ. ಇಬ್ರು ಕೂಡ ಮಿಡಲ್ ಕ್ಲಾಸ್ ಜನನೇ. ಒಂದ್ ಕಡೆ ಆಟೋ ಡ್ರೈವರ್ಗಳು, ನಾನು ಇಷ್ಟೆಲ್ಲ ಇನ್ಸೂರೆನ್ಸ್ ಕಟ್ತೀನಿ, ಇಷ್ಟೆಲ್ಲ ಬಂಡವಾಳ ಹಾಕಿದೀನಿ, ನಾನು ಜೀವನ ಮಾಡಬೇಕು, ನನ್ನ ಜೀವನನ ಒಬ್ಬ ಕಿತ್ಕೋತಾ ಇದ್ದಾನಲ್ಲ ಅಂತ ಒಂದ್ ಕಡೆ ಆಕ್ರಂದನ ಆದ್ರೆ, ಇನ್ನೊಂದು ಕಡೆ ನನ್ನ ಮನೆಯ ಪರಿಸ್ಥಿತಿ ಹಿಂಗಿದೆ, ನನ್ಗೆ ಇವನ್ ಈ ತರ ಬಂಡವಾಳ ಹಾಕೋಷ್ಟಕ್ಕೂ ಕೂಡ ನನಗೆ ಶಕ್ತಿ ಇಲ್ಲ, ಏನ್ ಮಾಡೋದು, ಒಂದ್ ಸಣ್ಣ ಬೈಕ್ ಇದೆ, ಅದರಲ್ಲಿ ಒಂದ್ ಸಣ್ಣ ಪುಟ್ಟ ಸಂಪಾದನೆ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳೋ ಎರಡೂ ಟೈಪ್ ಆಫ್ ಮಿಡಲ್ ಕ್ಲಾಸ್ ಜನಗಳನ್ನ ನೋಡ್ತಾ ಇದ್ರೆ ನಾವು ಯಾರ ಪರವಾಗಿ ಮಾತಾಡೋದು, ಯಾರ ವಿರುದ್ಧವಾಗಿ ಮಾತಾಡೋದು ಅಂತಾನೆ ಗೊತ್ತಾಗಲ್ಲ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ನಾನ್ ನಿಮಗೆ ಬೈಕ್ ಟ್ಯಾಕ್ಸಿ ಅಂತಂದ್ರೆ ಏನು, ಇದು ಇಲ್ಲೀಗಲ್ಲ ಲೀಗಲ್ಲ, ಆಟೋ ಡ್ರೈವರ್ಸ್ ಯಾಕೆ ಕೋಪ್ಕೊಂಡಿದ್ದಾರೆ, ಮುಂದೆ ಕರ್ನಾಟಕದಲ್ಲಿ ಈ ಬೈಕ್ ಟ್ಯಾಕ್ಸಿ ಅಂತ ಒಂದು ಏನ್ ಇವಾಗ ಒಂದು ಸೃಷ್ಟಿಯಾಗಿದೆಯಲ್ಲ ಹೊಸ ಉದ್ಯೋಗ, ಇದಕ್ಕೆ ಫ್ಯೂಚರ್ ಇದೆಯಾ, ಇವೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀನಿ. ನಿಮ್ಗೂ ಕೂಡ ಇದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿತ್ತು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳನ್ನ ನಿಮಗೆ ಸೇರಿಸಂತ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಬೈಕ್ ಟ್ಯಾಕ್ಸಿ ಹೆಂಗ್ ಹುಟ್ಟಿತು ಅಂತ ಹೇಳೋದಾದ್ರೆ, ಇದು ಭಾರತದಲ್ಲಿ ಬಂದಂತ ಐಡಿಯಾ ಅಂತೂ ಅಲ್ವೇ ಅಲ್ಲ. ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ದೇಶದಲ್ಲಿ ಮಾತ್ರ ಹುಟ್ಟಿದಂತ ಕಾನ್ಸೆಪ್ಟ್ ಅಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನರು ತಮ್ಮ ಅವಶ್ಯಕತೆಗಾಗಿ ಒಂದು ಸ್ವತಂತ್ರವಾಗಿ ಬೆಳೆಸಿದಂತ ಒಂದು ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಇದನ್ನ ಇಡೀ ವರ್ಲ್ಡ್ ಅಲ್ಲೇ ಫಸ್ಟ್ ವ್ಯವಸ್ಥಿತವಾದ ಆರ್ಗನೈಸ್ಡ್ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಅನ್ನ ತಗೊಬಂದವರು ಯಾರು ಅಂತಂದ್ರೆ ಜಪಾನು 1960ರಲ್ಲಿ. ತುಂಬಾ ಕ್ರೌಡೆಡ್ ಇರ್ತಕ್ಕಂಥ ನಗರಗಳಲ್ಲಿ ಶಾರ್ಟ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಕ್ಕೆ ಅಂತ ಅನ್ಬಿಟ್ಟು ಅವರು ಫಸ್ಟ್ ಈ ಬೈಕ್ ಟ್ಯಾಕ್ಸಿ ವ್ಯವಸ್ಥೆನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಇನ್ನ 1960ರಿಂದ 1970 ಒಳಗಡೆ ಆಫ್ರಿಕಾ ದೇಶಗಳು ಇದನ್ನ ಜನಪ್ರಿಯವಾಗಿ ಬಳಕೆ ಮಾಡ್ತಾರೆ. ಈ ಬೈಕ್ ಟ್ಯಾಕ್ಸಿಗೆ ಅವರು ಅಲ್ಲಿ ಬೋಡಾ ಬೋಡಾ ಅಂತಾನೂ ಕೂಡ ಕರೀತಾರೆ. ಅದಾದ ನಂತರ ನೈಜೀರಿಯಾದಲ್ಲಿ ಇದೇ ಟೈಮ್ ಅಲ್ಲಿ ಓಕಾಡಾ ಅನ್ನೋ ಹೆಸರಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನೋದು ಶುರು ಆಗುತ್ತೆ. ಇನ್ನು 1970ರ ನಂತರ ದಕ್ಷಿಣ ಪೂರ್ವ ಏಷ್ಯಾ ಭಾಗಗಳಲ್ಲಿ ಅಂದ್ರೆ ಇಂಡೋನೇಷಿಯಾ, ಥೈಲ್ಯಾಂಡ್, ವಿಯೆಟ್ನಾಂ ಈ ತರ ಭಾಗಗಳಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋ ಕಾನ್ಸೆಪ್ಟ್ ಒಂದು ಹುಟ್ಕೊಳ್ಳುತ್ತೆ. ಇನ್ನು ಭಾರತದ ವಿಷಯಕ್ಕೆ ಬರೋದಾದ್ರೆ 1990ರ ದಶಕದಲ್ಲೇ ಈ ಬೈಕ್ ಟ್ಯಾಕ್ಸಿ ಬಂದ್ಬಿಡುತ್ತೆ. ಆದ್ರೆ ಅಫಿಷಿಯಲ್ ಆಗಲ್ಲ. ಹೆಂಗೆ ಅಂತಂದ್ರೆ, ಆಗಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಯಾರೋ ಒಬ್ಬೊಬ್ರ ಹತ್ರ ಮಾತ್ರ ಬೈಕ್ ಇರ್ತಿತ್ತು. ಅವಾಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗಂಥದ್ದು. ಎಸ್ಪೆಷಲಿ ನಾರ್ತ್ ಈಸ್ಟ್ ಸೈಡ್ಗಳಲ್ಲಿ ಬೆಟ್ಟಗಳನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅವಾಗ ಬೈಕ್ಗಳನ್ನ ಬಳಸ್ತಾ ಇದ್ರು. ಅವಾಗ ಸುಮ್ಮನೆ ಹೋಗದೆ ಒಬ್ಬೊಬ್ರೆ ಹೋಗ್ತಾ ಇದ್ದಾಗ ಅವ್ರ ಊರವರು ಅಥವಾ ಅವ್ರಿಗೆ ಗೊತ್ತಿರೋರು ಯಾರು ಹೋಗ್ತಾ ಇತ್ತು ಅಂತಂದ್ರೆ ಪೆಟ್ರೋಲ್ ನ ಶೇರ್ ಮಾಡ್ಕೊಂಡು ಅಥವಾ ಒಂದಷ್ಟು ದುಡ್ಡನ್ನ ಈಸ್ಕೊಂಡು ಅಲ್ಲಿಂದ ಅಲ್ಲಿಗೆ ಸರ್ವಿಸ್ ಕೊಡ್ತಾ ಇದ್ರು. ಆದ್ರೆ ಆ ಟೈಮಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾಗಿರಲಿಲ್ಲ, ಯಾವುದೇ ರೀತಿ ಇನ್ಸೂರೆನ್ಸ್ ಇರಲಿಲ್ಲ, ಹೆಲ್ಮೆಟ್ ಕಡ್ಡಾಯ, ಈ ತರದ ರೆಗ್ಯುಲೇಷನ್ಸೇ ಇರಲಿಲ್ಲ. ಆವಾಗಲೇ ರನ್ ಆಗ್ತಿತ್ತು. ಈವನ್ ಗೋವಾದಲ್ಲೂ ಕೂಡ ಇದು ನಡೀತಾ ಇತ್ತು. ಆದ್ರೆ ಅಫಿಷಿಯಲ್ ಆಗಿ ಅಂದ್ರೆ ಕಾನೂನಾತ್ಮಕವಾಗಿ ಯಾವಾಗಪ್ಪ ಬಂತು ಅನ್ನೋದಾದ್ರೆ 2015-16ರ ನಂತರ ಮೊದಲ ಬಾರಿಗೆ ಸ್ಟೇಟ್ ಗವರ್ನಮೆಂಟ್ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಗೆ ಗಮನನ ಕೊಡುತ್ತೆ. ಆಪ್ ಬೇಸ್ಡ್ ಕಂಪನೀಸ್ ಬರೋದ್ರಿಂದ ಕಾನ್ಸೆಪ್ಟ್ ಆರ್ಗನೈಸ್ಡ್ ಆಗಿ ಕೂಡ ಇತ್ತು. ಇನಿಷಿಯಲ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್, IT ಎಂಪ್ಲಾಯೀಸ್, ಸ್ಟಾರ್ಟ್ ಡಿಸ್ಟೆನ್ಸ್ ನ ಕಮ್ಯೂಟ್ ಮಾಡ್ತಕ್ಕಂತ ಒಂದಷ್ಟು ಪೀಪಲ್ ಮಾತ್ರ ಇದು ಗೊತ್ತಿತ್ತು. ಓಕೆ, ಈ ತರದೊಂದು ಸರ್ವಿಸ್ ಇದೆ ಅಂತ. ಆ ಟೈಮಲ್ಲಿ ರ್ಯಾಪಿಡೋ, ಓಲಾ, ಊಬರ್ ಮೋಟೋ ಈ ತರದ ಹೆಸರುಗಳಲ್ಲಿ ಅಗ್ರಿಗೇಟರ್ಗಳು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ ಆವತ್ತಿನ ಕಾಲಕ್ಕೇನೆ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಇದು ಲೀಗಲ್ಲ ಇಲ್ಲೀಗಲ್ಲ ಏನು ಅಂತ. ಬಟ್ ಪಬ್ಲಿಕ್ ಗೆ ಒಂದು ಖುಷಿ ಇತ್ತು, ಕಡಿಮೆ ದುಡ್ಡಿಗೆ ಒಂದಷ್ಟು ಡಿಸ್ಟೆನ್ಸ್ ನ ಹೋಗ್ಬೋದು, ನಾನು ಆಟೋದಲ್ಲಿ ಹೋದ್ರೆ ಇಷ್ಟು ದುಡ್ಡು ಕೊಡಬೇಕಾಗಿತ್ತು ಅಂತ ಕಂಪ್ಯಾರಿಸನ್ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇವನ್ ಆಟೋದವ್ರಿಗೂ ಕೂಡ ಅದು ಗೊತ್ತಾಗಿರ್ಲಿಲ್ಲ, ನಮಗೆ ಮುಂದೊಂದು ದಿನ ಈ ಸಿಸ್ಟಮ್ ಪ್ರಾಬ್ಲಮ್ ಆಗುತ್ತೆ ಅಂತ. ಈ ತರ ಗೊತ್ತಾಗಿದ್ದಿದ್ರೆ ಮೇ ಬಿ ಆವತ್ತೇನೆ ಇದನ್ನ ಸ್ಟಾಪ್ ಮಾಡಕ್ಕೆ ಏನಾದ್ರು ಒಂದು ದಾರಿನ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ. ಇನ್ನ ನಿಮ್ಗೊಂದು ಡೌಟ್ ಇರುತ್ತೆ, ಬೈಕ್ ಟ್ಯಾಕ್ಸಿ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಲೀಗಲ್ ಆಗಿದೆ? ಇಡೀ ಭಾರತದಲ್ಲಿ ಬರೀ 9 ರಾಜ್ಯಗಳಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಅಲೋ ಇದೆ. ಸೊ ಲೀಗಲ್ ಆಗಿ ಅಲೋ ಇದೆ ಅಂತಂದ್ರೆ ಯಾವ ರೀತಿ ಅಂತ ನೀವು ಕೇಳೋದಾದ್ರೆ, ಪ್ರಾಪರ್ ಫ್ರೇಮ್ ವರ್ಕ್ ಇದಕ್ಕೆ ಅಂತ ಆಯಾಯ ರಾಜ್ಯ ಸರ್ಕಾರಗಳು ಮಾಡಿದೆ. ಅಂದ್ರೆ ಹೆಲ್ಮೆಟ್, ಡಾಕ್ಯುಮೆಂಟ್ಸ್, ಆಕ್ಸಿಡೆಂಟ್ ಪ್ರಿವೆನ್ಷನ್, ಇನ್ ಕೇಸ್ ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಯಾವ್ಯಾವ ರೀತಿ ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು, ಯೆಲ್ಲೋ ಬೋರ್ಡ್ ಇರಬೇಕಾ ಅಥವಾ ನಾರ್ಮಲ್ ಬೋರ್ಡ್ ಇರಬೇಕಾ ಅನ್ನೋ ಒಂದು ಕಂಪ್ಲೀಟ್ ಫ್ರೇಮ್ ವರ್ಕ್ ನ ಮಾಡಿರೋದ್ರಿಂದಾನೆ ಇವತ್ತು ಭಾರತದ 9 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಸಿಸ್ಟಮ್ ಏನಿದೆಯೋ ಇದು ಲೀಗಲ್ ಆಗಿ ರನ್ ಆಗ್ತಾ ಇದೆ. ಇನ್ನು ಮಿಕ್ಕಿದ ಸ್ಟೇಟ್ಗಳಲ್ಲಿ ಯಾವ್ಯಾವುದು ನಾವು ನೋಡ್ತಾ ಇದೀವೋ ಅವೆಲ್ಲಾ ರಾಜ್ಯಗಳಲ್ಲೂ ಕೂಡ ಪಾರ್ಷಿಯಲಿ ಅಥವಾ ಫುಲ್ಲಿ ಬ್ಯಾನ್ ಆಗಿದೆ. ಇನ್ನು ಕೆಲವೊಂದು ಸ್ಟೇಟ್ಗಳಲ್ಲಿ ಇದರ ಸ್ಟೇಟಸೇ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಕೂತಿದ್ದೀವಿ. ಎಕ್ಸಾಂಪಲ್
ಕರ್ನಾಟಕದ ತರ. ನೀವೀಗ ನೋಡ್ತಾ ಇರ್ಬೋದು ಕ್ಯಾಪ್ಟನ್ಗಳಾಗಿರ್ಬೋದು ಅಥವಾ ಆಟೋ ಡ್ರೈವರ್ಗಳಾಗಿರ್ಬೋದು ಪದೇ ಜಗಳ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಇದಕ್ಕೆ ಅಂತ ಒಂದು ಪರ್ಫೆಕ್ಟ್ ಆದಂತ ಫ್ರೇಮ್ ವರ್ಕ್ ನ ಮಾಡದೇ ಇರತಕ್ಕಂಥದ್ದು ಸ್ಟೇಟ್ ಗವರ್ನಮೆಂಟ್ ನ ಫೇಲರ್ ಅಂತಾನೆ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ. ಯಾವ್ದಾದ್ರು ಒಂದು ಸಿಸ್ಟಮ್ ತುಂಬಾ ಫೇಮಸ್ ಆಗುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಅದು ನಮಗೆ ಮಾಡ್ಕೊಡ್ತಕ್ಕಂಥ ಅನುಕೂಲಗಳನ್ನ ಜನ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಈ ತರ ಬೈಕ್ ಟ್ಯಾಕ್ಸಿಯಿಂದ ಸಾಮಾನ್ಯ ಜನಗಳಿಗಾದಂತ ಅನುಕೂಲಗಳು ಏನು ಅನ್ನೋದನ್ನ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಬರೋದಾದ್ರೆ ದುಡ್ಡು. ಇನ್ ಕೇಸ್ ನಾನೇನಾದ್ರೂ ಒಬ್ಬ ಹೋಗ್ಬೇಕು ಅಂತಂದ್ರೆ ಆಟೋಗಿಂತ ಬೈಕಲ್ಲಿ ತುಂಬಾ ಕಡಿಮೆ ಫೇರ್ ಇರುತ್ತೆ. ಫಸ್ಟ್ ಪಾಯಿಂಟ್ ನಾವು ಇದೇ ನೋಡಬೇಕಾಗಿರೋದು. ದುಡ್ಡು ಯಾರನ್ನೇ ಆದ್ರೂ ಕೂಡ ಡಿಮ್ಯಾಂಡ್ ಮಾಡೇ ಮಾಡುತ್ತೆ. ಒಂದು ಸಿಸ್ಟಮಲ್ಲಿ ನಮ್ಗೆ ಯಾವುದು ಕಡಿಮೆ ಅಂತ ಸಿಗುತ್ತೋ ಅದನ್ನು ಒಬ್ಬ ಪ್ರಯಾಣಿಕ ಸೆಲೆಕ್ಟ್ ಮಾಡ್ತಾನೆ, ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇನ್ನು ಎರಡನೇದು ಹೇಳೋದಾದರೆ ಟ್ರಾಫಿಕ್ ಜಾಮ್ನ ಅವಾಯ್ಡ್ ಮಾಡೋದು. ಒಂದು ಶಾರ್ಟ್ ಡಿಸ್ಟೆನ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಇರ್ತೀನಿ, ಆವಾಗ ನನಗೆ ಯಾವುದಾದ್ರೂ ಬೇಗ ಹೋಗೋಂಥ ಒಂದು ವ್ಯವಸ್ಥೆ ಬೇಕಾಗಿರುತ್ತೆ. ಅದು ಆಟೋಗೆ ಕಂಪೇರ್ ಮಾಡಿದ್ರೆ ಬೈಕಲ್ಲಿ ಟ್ರಾಫಿಕ್ ಜಾಮ್ನ ಬೇಗ ಮಾಡಿಕೊಂಡು ಆ ಶಾರ್ಟ್ ಡಿಸ್ಟೆನ್ಸನ್ನು ನಾವು ತಲುಪಬಹುದಾಗಿರುತ್ತೆ. ಇನ್ನು ಇದು ಆಪ್ ಬೇಸ್ಡ್ ಆಗಿರೋದ್ರಿಂದ ಯಾವುದೇ ರೀತಿ ಬಾರ್ಗೈನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ಗಾಡಿ ಹತ್ತಿದಾಗ ಒಂದು ರೇಟ್ ಹೇಳ್ಬಿಟ್ಟು ನಾನು ಇಳಿಬೇಕಾದ್ರೆ ಇನ್ನೊಂದು ರೇಟ್ ಹೇಳೋದು ಅವೆಲ್ಲ ಏನೂ ನಡೆಯಲ್ಲ. ಅಲ್ಲಿ ಏನು ಮೆನ್ಷನ್ ಆಗಿರುತ್ತೋ ಆ ದುಡ್ಡನ್ನ ಕೊಟ್ಟರೆ ಸಾಕು, ನಮಗೆ ಹೋಗ್ಬೇಕಾಗಿರ್ತಕ್ಕಂಥ ದೂರಕ್ಕೆ ಇವರು ತಮ್ಮನ್ನು ತಗೊಂಡೋಗಿ ತಲುಪಿಸ್ತಾರೆ. ಇನ್ನು ಗೌರ್ಮೆಂಟ್ ಆ್ಯಂಗಲಿಂದ ನೋಡೋದಾಯಿತು ಅಂತಂದರೆ ಈ ಒಂದು ಬೈಕ್ ಟ್ಯಾಕ್ಸಿಗಳು ಇರೋದ್ರಿಂದ ಟ್ರಾಫಿಕ್ ಕಂಜೆಷನ್ನು ಕಡಿಮೆ ಆಗುತ್ತೆ. ಎರಡನೇದು ಫ್ಯೂಲ್ ಕನ್ಸಂಪ್ಷನ್ನು ಕೂಡ ಕಡಿಮೆ ಆಗುತ್ತೆ, ಇದರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೆಂಗೆ ಅಂತಂದರೆ ಈಗ ಒಬ್ಬ ಟ್ರಾವೆಲ್ ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತಂದಾಗ ಒಂದು ಆಟೋ 1 ಲೀಟರ್ ಡೀಸೆಲ್ನ ಕನ್ಸಂಪ್ಷನ್ ಮಾಡುತ್ತೆ ಅನ್ನೋದಾದರೆ ಅದೇ ಒಬ್ಬ ಪ್ರಯಾಣಿಕ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಒಂದು ಬೈಕನ್ನು ಯೂಸ್ ಮಾಡಿದ್ರೆ ಒಂದು 100 to 150 ml ವರೆಗೂ ಮಾತ್ರ ಪೆಟ್ರೋಲ್ ಖರ್ಚಾಗುತ್ತೆ. ಈ ಪೆಟ್ರೋಲು ಡೀಸೆಲ್ ಈ ಇಂಧನಗಳು ಏನಾಗಿದೆಯೋ ಇದು ಬರ್ನ್ ಆಗೋದ್ರಿಂದ ವಾಯು ಮಾಲಿನ್ಯದ ರೇಟು ಆಟೋದಲ್ಲಿ ಜಾಸ್ತಿ ಆಗುತ್ತೆ ಯಾವಾಗ ಒಬ್ಬ ಪ್ರಯಾಣಿಕ ಪ್ರಯಾಣಿಸಬೇಕು ಅಂತ ಅನ್ಕೊಂಡಾಗ. ಸೊ ಇದು ಆಬ್ವಿಯಸ್ಲಿ ಗವರ್ನಮೆಂಟ್ನ ಒಂದು ಪ್ರೆಷರ್ ಅನ್ನ ಪೊಲ್ಯೂಷನ್ ಇಂದ ಕಡಿಮೆ ಮಾಡುತ್ತೆ ಅನ್ನೋ ಒಂದು ಕನ್ಸಿಡರೇಷನ್ ಕೂಡ ಈ ಅನುಕೂಲಗಳು ಇದೆ. ಇನ್ನು ಬೈಕ್ ಕ್ಯಾಪ್ಟನ್ಗಳಿಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಈಸಿಯಾಗಿ ಒಂದು ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ, ಇದರಿಂದ ಒಂದು ಇನ್ಕಮ್ ಸಿಗುತ್ತೆ. ಓನ್ ಬೈಕ್ನ ಯೂಸ್ ಮಾಡೋದ್ರಿಂದ ಸಪರೇಟ್ ಆಗಿ ಒಂದು ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಏನಿದೆಯೋ ಅದೇ ವಸ್ತುವಿಂದ ಸಂಪಾದನೆನ ಮಾಡಬಹುದಾಗಿರುತ್ತೆ. ಇನ್ನು ಈ ಬಿಸ್ನೆಸ್ ನ ಮಾಡೋಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗಿರಲ್ಲ, ಹಂಗಾಗಿ ಯಾವುದೋ ಸಣ್ಣ ಪುಟ್ಟ ಒಂದು ಗಾಡಿ ಇಟ್ಕೊಂಡಿರೋನು ಕೂಡ ಒಂದು ಜೀವನನ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಹೋಗೋಕ್ಕೆ ಇದು ಅನುಕೂಲನ ಮಾಡಿಕೊಡುತ್ತೆ. ಯಾವುದಾದ್ರೂ ಒಂದು ಸಿಸ್ಟಮ್ ಅಲ್ಲಿ ಒಂದು ಅನುಕೂಲ ಮಾಡ್ತಾ ಇದೆ ಅಂತಂದ್ರೆ ಅದೇ ರೀತಿ ಆ ಸಿಸ್ಟಮ್ ಇಂದ ಇನ್ನೊಂದು ವರ್ಗಕ್ಕೆ ಅನಾನುಕೂಲನೂ ಕೂಡ ಆಗುತ್ತೆ. ಹಾಗಾದ್ರೆ ಈ ಬೈಕ್ ಟ್ಯಾಕ್ಸಿಯಿಂದ ಏನೇನು ಅನಾನುಕೂಲಗಳಿದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಸೇಫ್ಟಿ ಕನ್ಸರ್ನ್. ನಿಮಗೆ ಬೈಕ್ ಟ್ಯಾಕ್ಸಿನಲ್ಲಿ ಆಟೋಗೆ ಕಂಪೇರ್ ಮಾಡ್ತು ಅಂತಂದರೆ ಸೇಫ್ಟಿ ರೀಸನ್ಸ್ಗಳು ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಆಟೋಗಳಿಗಾದರೆ ಒಂದು ರೆಗ್ಯುಲೇಷನ್ಸ್ ಇದೆ, ಅವ್ರನ್ನ ಅಂತ ನೋಡ್ಕೊಳ್ಳೋರೊಬ್ರು ಇದ್ದಾರೆ, RTOದವರು ಚೆಕ್ ಮಾಡ್ತಾ ಇರ್ತಾರೆ. ಆದರೆ ಈಗ ಒಂದು ಪ್ರೈವೇಟ್ ವೆಹಿಕಲ್ ಅಂದರೆ ಒಂದು ವೈಟ್ ಗಾಡಿ ಹೋಗ್ತಾ ಇದೆ ಅಂತಂದರೆ ಅದನ್ನು RTOದವರು ಎಲ್ಲ ಕಡೆನೂ ತಡೆಯೋಕ್ಕಾಗಲ್ಲ. ಟ್ರಾಫಿಕ್ ಪೊಲೀಸ್ ಅವರು ಅವ್ರಿಗೆ ವಿಸಿಬಲ್ ವೈಲೇಷನ್ ಏನಾದರೂ ಟ್ರಾಫಿಕ್ ವೈಲೇಷನ್ ಕಂಡ್ರೆ ಮಾತ್ರ ಅವ್ರನ್ನ ಸ್ಟಾಪ್ ಮಾಡೋಕ್ಕಾಗುತ್ತೆ ಹೊರತು ಸುಖ ಸುಮ್ಮನೆ ನಿಲ್ಸೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಸೇಫ್ಟಿ ಕನ್ಸರ್ನು ಕೂಡ ಎಲ್ಲೋ ಒಂದು ಕಡೆ ಬೈಕ್ ಟ್ಯಾಕ್ಸಿನಲ್ಲಿ ಕಂಪೇರ್ ಟು ಆಟೋ ಕಡಿಮೆ ಇದೆ. ಇನ್ನು ಇನ್ಸೂರೆನ್ಸ್ ಕ್ಲಾರಿಟಿ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಇಫ್ ಇನ್ ಕೇಸ್ ಏನಾದರೂ ಆ ಬೈಕಲ್ಲಿ ಹತ್ಕೊಂಡು ಹೋಗಿ ನಮಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮಗೆ ಇನ್ಸೂರೆನ್ಸ್ ಯಾರ ಕಡೆಯಿಂದ ಬರುತ್ತೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಅದೇ ನೀವು ಆಟೋದಲ್ಲೋ ಟ್ಯಾಕ್ಸಿನಲ್ಲೋ ಹೋಯ್ತು ಅಂತಂದರೆ ಅದರಲ್ಲಿ ಮೊದಲೇನೆ ಹತ್ತಿ ಬರೋಂಥ ಪ್ರಯಾಣಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವರಿಗೆ ಯಾವ ರೀತಿ ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಡ್ ಆಗಿರುತ್ತೆ. ಸೊ ಅದರಲ್ಲಿ ಯಾವತ್ತೂ ಕೂಡ ಸೇಫ್ ಆಗಿರುತ್ತೆ. ಇನ್ನೇನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದರ ಲಯಾಬಿಲಿಟಿನ ಯಾರು ತಗೋತಾರೆ ಅನ್ನೋ ಕನ್ಫ್ಯೂಷನ್ ಇದೆ. ಅಂದರೆ ನಮ್ಮನ್ನು ಕರ್ಕೊಂಡು ಹೋದಂಥ ಕ್ಯಾಪ್ಟನ್ನು ಅಂತಂದರೆ ಬೈಕು ರೈಡರ್ ತಗೋತಾನ ಅಥವಾ ನಾವು ಗುದ್ದಿಸಿರ್ತಕ್ಕಂಥ ಆಪೋಸಿಟ್ ಅವ್ರು ಯಾರು ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ತಗೋತಾರ ನಮ್ಗಾಗೋದ್ರ ಮೇಲೆ, ಅಥವಾ ಈ ಒಂದು ಕಂಪನಿ ನಾವು ಯಾವ ಆಪ್ ಮುಖಾಂತರ ಬುಕ್ ಮಾಡಿರ್ತಾವ್ರೋ ಅವ್ರು ತಗೋತಾರ ಅನ್ನೋ ಕ್ಲಾರಿಟಿ ನಮ್ಗಿಲ್ಲ. ಇನ್ನ ಒಬ್ಬ ರೈಡರ್ ಬರ್ತಾ ಇದ್ದಾರೆ ಅಥವಾ ಒಬ್ಬ ಕ್ಯಾಪ್ಟನ್ ಬರ್ತಾ ಇದ್ದಾನೆ ಬೈಕ್ ಟ್ಯಾಕ್ಸಿದು ಅಂತಂದ್ರೆ ಅವನಿಗೆ ಆದಂತ ಪ್ರಿಫರ್ಡ್ ಯೂನಿಫಾರ್ಮ್ ಆಗಲಿ ಅಥವಾ ಐಡೆಂಟಿಫೈ ಮಾಡಂತ ಒಂದು ಸಪರೇಟ್ ಸಿಸ್ಟಮ್ ಆಗಲಿ ಇದರಲ್ಲಿ ಇರಲ್ಲ. ಇದು ಕೂಡ ಒಂದು ಸೆಕ್ಯೂರಿಟಿ ರೀಸನ್ ಆಗಿ ನಮಗೆ ಅನಾನುಕೂಲನ ತಂದು ಕೊಡಂತ ಸಾಧ್ಯತೆ ಇರುತ್ತೆ. ಇನ್ನ ಕೆಲವೊಂದು ರೈಡರ್ಗಳಂತೂ
ಕುಡ್ಕೊಂಡು ಬರೋದು, ಎಲ್ಲರೂ ಅಲ್ಲ ನಮ್ಮನ್ನ ಇನ್ ಟೈಮಿಗೆ ಬಿಡದೇ ಇರೋದು ಅಥವಾ ಎಲ್ಲಾದ್ರೂ ಬಳಸ್ಕೊಂಡು ಹೋಗಿ ಮಾಡೋಂಥದ್ದು, ಈ ತರದ ಇನ್ಸಿಡೆಂಟ್ಗಳು ಕೂಡ ನಡೆದಿದೆ. ಕೆಲವೊಬ್ರು ಹೆಲ್ಮೆಟ್ ನ ತಗೊಂಡ್ ಬರ್ದೆ ನಾವು ಹೆಲ್ಮೆಟ್ ಕೇಳ್ತು ಅಂದ್ರೂ ಕೂಡ ಹೆಲ್ಮೆಟ್ ಏನ್ ಅವಶ್ಯಕತೆ ಇಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸಮಜಾಯಿಸಿ ಕೊಡ್ತಾರೆ. ಇದರಿಂದ ನಾಳೆ ದಿನ ಏನಾದ್ರೂ ಹೋಗ್ತಾ ಹೋಗ್ತಾ ಬಿದ್ರೆ ಫಸ್ಟ್ ಏಟ್ ಆಗೋದು ನಮಗೆ ಆಗಿರುತ್ತೆ. ಸೊ ಇಷ್ಟೂ ವಿಚಾರಗಳು ಇದರಲ್ಲಿ ಅನಾನುಕೂಲಗಳು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ಪಾಪ್ಯುಲರ್ ಆಗ್ತಾ ಇದೆ, ಜನಗಳು ಅದನ್ನೇ ಚೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದು ಯಾವುದೋ ಒಂದು ವರ್ಗಕ್ಕೆ ತೊಂದರೆ ಆಗ್ತಾ ಇದೆ. ಅದು ಯಾವ ವರ್ಗ? ನಮ್ಮ ಆಟೋ ಡ್ರೈವರ್ಗಳಿಗೆ. ಸೊ ಈ ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಆಟೋ ಡ್ರೈವರ್ಗಳಿಗೆ ಆದಂಥ ತೊಂದರೆಗಳು ಏನೇನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲೆಲ್ಲ ಶಾರ್ಟ್ ಡಿಸ್ಟೆನ್ಸ್ ರೈಡ್ಗಳು ಏನಿತ್ತು ಅದು ಆಟೋ ಡ್ರೈವರ್ಗಳಿಗೆ ಒಂಥರ ಬ್ರೆಡ್ ಅಂಡ್ ಬಟರ್ ಥರ ಇತ್ತು. ಎಕ್ಸಾಂಪಲ್ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಹೋಯ್ತು ಅಂತಂದರೆ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಈ ಥರ ಚಾರ್ಜ್ ಮಾಡ್ಕೋತಾ ಇದ್ರು. ಆದರೆ ಇವತ್ತು ಜನ ಒಬ್ಬೊಬ್ಬರೇ ಏನಾದರೂ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಾಗ ಆಟೋನ ಪ್ರಿಫರ್ ಮಾಡಲ್ಲ. ಸೊ ಆವಾಗ ಏನಾಗ್ತಿದೆ ಅಂತಂದರೆ ಆಟೋ ಡ್ರೈವರ್ಗಳಿಗೆ ಈ ಆದಾಯದ ಮೇಲೆ ಹೊಡೆತ ಬೀಳ್ತಾ ಇದೆ. ಈ ಬೈಕ್ ಟ್ಯಾಕ್ಸಿ ಅನ್ನೋದು ಈ ಒಂದು ಬ್ರೆಡ್ ಅಂಡ್ ಬಟರ್ ಅನ್ನ ಆಟೋ ಡ್ರೈವರ್ಗಳಿಂದ ಕಿತ್ಕೊಳ್ಳುತ್ತೆ. ಆಬ್ವಿಯಸ್ಲಿ ಈ ಬೈಕ್ ಟ್ಯಾಕ್ಸಿಗಳು ಅಪ್ಲಿಕೇಶನ್ ಮುಖಾಂತರನೇ ರನ್ ಆಗೋದ್ರಿಂದ ಜನ ಫಸ್ಟ್ ಆಟೋನ ಬುಕ್ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ಗಳಲ್ಲಿ ಚೆಕ್ ಮಾಡ್ತಾರೆ. ಸೊ ಬೈಕ್ಗೆ ಇಷ್ಟು ಕಡಿಮೆ ಇದೆ ಅಂತಂದಾಗ ಆಟೋಗೆ ಯಾಕೆ ನಾನು ಇಷ್ಟೊಂದು ಕೊಡಬೇಕು ಅಂತ ಅಂದ್ಬಿಟ್ಟು ಒಂದೊಂದ್ಸಲ ಸೆಕ್ಯೂರಿಟಿ, ಸೇಫ್ಟಿ ಇವೆಲ್ಲ ಇದ್ರೂ ಕೂಡ ಬೈಕ್ ಟ್ಯಾಕ್ಸಿನೇ ಸೆಲೆಕ್ಟ್ ಮಾಡ್ಕೋತಾರೆ. ಇದರಿಂದನೂ ಕೂಡ ಆಟೋದವ್ರಿಗೆ ಹೊಡೆತ ಬೀಳುತ್ತೆ. ಇನ್ನ ಕೆಲವೊಂದು ಆಟೋ ಡ್ರೈವರ್ಗಳು ಮೀಟರ್ನ ಫಿಕ್ಸ್ ಮಾಡದೇ ಇರೋದ್ರಿಂದ ಬಾರ್ಗೇನ್ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳು ಬರುತ್ತೆ. ಈಗ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಆಟೋದವರು ಮೀಟರ್ ಹಾಕಿನೇ ಓಡಿಸ್ಬೇಕು. ಆದರೆ ಕೆಲವೊಬ್ರು ಆಟೋ ಡ್ರೈವರ್ಗಳು ಮಾಡೋಂಥ ತಪ್ಪು ದಬ್ಬಾಳಿಕೆಗಳಿಂದ ಮೀಟರ್ನ ನಾನು ಹಾಕಲ್ಲ, ನಾನು ಹಿಂಗೆ ಹೋಗೋದು, ಡಬಲ್ ಮೀಟರ್ಗೆ ಹೋಗೋದು ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇದರಿಂದ ಆಟೋದವ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ. ಜನಕ್ಕೆ ಯಾವಾಗ ಆಟೋದವ್ರ ಮೇಲೆ ನಂಬಿಕೆನ ಕಳ್ಕೊತಾರೋ ಆವಾಗ ಆಟೋನ ಪ್ರಿಫರ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿನೇ ದಿನದಿಂದ ದಿನಕ್ಕೆ ಕುಂಠಿತ ಆಗುತ್ತೆ. ಫೈನಲಿ ಇದು ಎಫೆಕ್ಟ್ ಯಾರಿಗಾಗತ್ತೆ ಅಂತಂದರೆ ಅಗೈನ್ ಒಬ್ಬರು ಮಾಡೋಂಥ ತಪ್ಪಿಂದ ಹೋಲ್ ಆಟೋ ಓಡಿಸೋಂಥ ಕಮ್ಯುನಿಟಿಗೆ ಅವರ ಒಂದು ಆದಾಯಕ್ಕೆ ಹೊಡೆತ ಬೀಳುತ್ತೆ. ಜನ ಯಾಕೆ ಆಟೋನ ಬಿಟ್ಟು ಬೈಕ್ ಟ್ಯಾಕ್ಸಿಗಳಿಗೂ ಹೋದ್ರು ಅಂತ ಹೇಳೋದಾದ್ರೆ, ಯಾವುದೋ ಒಂದು ಬೀದಿನಲ್ಲಿ ಒಂದಷ್ಟು ಆಟೋಗಳು ನಿಂತಿರುತ್ತೆ, ಇಲ್ಲಿಂದ ನಾನೊಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಹೋಗಬೇಕು ಅಂತ ಅನ್ಕೊಂಡು ನಾನು ಹೋಗಿ ಆಟೋದವ್ರನ್ನ ಕೇಳ್ತು ಅಂತಂದ್ರೆ ಸುಮಾರು ಆಟೋದವರು ದೂರದ ಡಿಸ್ಟೆನ್ಸ್ಗೆ ಬರಲ್ಲ ಅಂತ ಹೇಳೋದು, ಅಥವಾ ಓವರ್ ಚಾರ್ಜ್ ಅನ್ನ ಮಾಡೋಂಥದ್ದು, 2 ಕಿಲೋಮೀಟರ್ 3 ಕಿಲೋಮೀಟರ್ಗೆ 300 ರೂಪಾಯಿ 400 ರೂಪಾಯಿ ಕೇಳೋದು, ಈ ತರದ ಉದಾಹರಣೆಗಳು ಕೂಡ ಆಗಿರೋದ್ರಿಂದ ಜನ ಇತ್ತೀಚೆಗೆ ಆಟೋದಿಂದ ದೂರ ಸರಿತಾ ಇದ್ದಾರೆ. ಎಲ್ಲಿಗೆ ಕೇಳಿದ್ರು ಬರಲ್ಲ ಅಂತ ಅಂದ್ಬಿಟ್ಟು ಆಟಿಟ್ಯೂಡ್ ಆಗಿ ಹೇಳಂತ ಕೆಲವೊಬ್ರು ಆಟೋದವರ ಆನ್ಸರ್ಗಳಿಂದನೂ ಕೂಡ ಜನಕ್ಕೆ ಬೇಸೊತ್ತೋಗಿರುತ್ತೆ, ಸಾಕಪ್ಪ ಆಟೋ ಸವಾಸ ಅಂತ. ಒಂದು ಟೈಮಲ್ಲಿ ಆಟೋ ರಾಜ, ಶಂಕರ್ ನಾಗ್ ಸ್ಟೈಲು, ಈವನ್ ತಮಿಳು ಬೇರೆ ಬೇರೆ ಫಿಲಮ್ಗಳಲ್ಲೂ ಕೂಡ ಆಟೋ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಅನ್ನೋದೊಂದು ಬರೋ ತರ ಒಂದು ಭಾವನೆ ಇತ್ತು. ಇವತ್ತಿಗೂ ಕೂಡ ಎಷ್ಟೋ ಆಟೋಗಳಲ್ಲಿ ಡೆಲಿವರಿಗೆ ಅಂತ ಯಾರು ಬರ್ತಾರೋ ಅವ್ರಿಗೆ ಉಚಿತ ಸೇವೆ ಮಾಡ್ತೀನಿ ಅಂತ ಹೇಳೋದಾಗಿರ್ಬೋದು. ಒಂದು ಟೈಮಲ್ಲಿ ಬೆಂಗಳೂರಲ್ಲಿ ಏನಾದ್ರೂ ನಮಗೆ ಯಾರಾದ್ರೂ ಇದಾರೆ ಹೊರಗಡೆಯಿಂದ ಊರಿಂದ ಬಂದವ್ರಿಗೆ ಅಂತ ಅನ್ನೋದಾದ್ರೆ ನಮ್ಮ ಆಟೋದವ್ರು ಇದಾರೆ ಅಂತ ಬರ್ತಾ ಇತ್ತು. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇವತ್ತಿನ ಸಿಚುವೇಶನ್ ಅಲ್ಲಿ ಇದೇ ಸಿಟಿ ಅಲ್ಲ, ಯಾವ ಸಿಟಿಗಳಲ್ಲೂ ಹೋದ್ರೂ ಕೂಡ ಆಟೋದವರು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಭಯ ಪಡೋಂತ ಸ್ಥಿತಿ ಆಗಿರ್ತಕ್ಕಂಥ ನ್ಯೂಸ್ಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಇದೆಲ್ಲ ಆಗ್ತಾ ಇರೋದು ಯಾರಿಂದ ಅಂತಂದ್ರೆ ಬೇರೆ ಯಾವ್ದೋ ಕೆಲಸ ಮಾಡ್ಕೊಂಡಿದ್ದು ಈಗ ಆಟೋ ಡ್ರೈವರ್ಗಳಾಗಿ ಧಮಕಿ ಹಾಕ್ತಾರಲ್ಲ, ಇದರಿಂದ ಆಗ್ತಾ ಇರೋದು. ಆಟೋದವರು ಎಷ್ಟೋ ಮಾಡಿರ್ಬೋದು, ಅವ್ರ ಜೀವನನೇ ಮೀಸಲಿಟ್ಬಿಟ್ಟು ಅವರು ಎಷ್ಟೋ ಸೇವೆಗಳನ್ನ ಮಾಡಿರ್ಬೋದು. ಆದ್ರೆ ಫೈನ್ ಡೇ ಜನ ಇವತ್ತಿನ ಸಿಚುವೇಶನ್ಸ್ಗೆ ಅಂತ ಬಂದಾಗ ಯಾರು ಎಮೋಷನ್ ನೋಡಲ್ಲ, ಅವರವರ ಕನ್ವೀನಿಯನ್ಸ್ ಅಷ್ಟೇ ನೋಡ್ತಾರೆ. ಯಾವುದು ಕಡಿಮೆ ರೇಟಲ್ಲಿ ನನಗೆ ಸಿಗ್ತಾ ಇದೆಯೋ ಅದನ್ನು ಮಾತ್ರ ಚೂಸ್ ಮಾಡ್ಕೊತಾರೆ. ಈಗ ಫೈನಲ್ ಆಗಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇವತ್ತಿಗೆ ಲೀಗಲ್ಲ ಅಥವಾ ಇಲ್ಲೀಗಲ್ಲ, ಈ ಒಂದು ಪಾಯಿಂಟನ್ನ ತಿಳ್ಕೊಳ್ಳೋಕೆ ಅಂತಾನೆ ನೀವು ಇಷ್ಟೊತ್ತು ಕಾಯ್ತಾ ಇದ್ರಿ ಅಂತ ನನಗೆ ಗೊತ್ತು. ಇವತ್ತಿನ ರಿಯಾಲಿಟಿನ ನಾವು ಹೇಳೋದಾದ್ರೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಲೀಗಲ್ ಅಲ್ಲ. ಸ್ಟೇಟ್ ಗವರ್ನಮೆಂಟ್ ನ ಡೈರೆಕ್ಷನ್ ಪ್ರಕಾರ ಕಮರ್ಷಿಯಲ್ ಯೂಸ್ಗೆ ಯೆಲ್ಲೋ ಬೋರ್ಡ್ ಗಾಡಿನ ಮಾತ್ರ ಯೂಸ್ ಮಾಡಬೇಕು, ವೈಟ್ ಬೋರ್ಡ್ ಗಾಡಿನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಇದನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಒಂದು ವಿಚಾರನ ಹೇಳ್ತೀನಿ. ರ್ಯಾಪಿಡೋ, ಊಬರು ಮತ್ತೆ ಓಲಾ ಇವೆಲ್ಲನೂ ಕೂಡ ಜುಲೈ ಟೈಮಲ್ಲಿ ಬ್ಯಾನ್ ಮಾಡಿತ್ತು ಹೈಕೋರ್ಟ್. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಇವರೆಲ್ಲರೂ ಮತ್ತೆ ಸೇರ್ಕೊಂಡು ಹೈಕೋರ್ಟ್ಗೆ ಒಂದು ಅಪೀಲ್ನ ಹಾಕ್ತಾರೆ. ಅವರ ಆರ್ಗ್ಯುಮೆಂಟ್ ಏನಿರುತ್ತೆ ಅಂತಂದ್ರೆ, ದಯವಿಟ್ಟು ನಮ್ಗೊಂದು ಅವಕಾಶ ಮಾಡಿಕೊಡಿ, ನೀವು ಯಾವುದೇ ಒಂದು ರೆಗ್ಯುಲೇಷನ್ ನ ಮಾಡ್ತು ಅಥವಾ ಪರ್ಮಿಟ್ ನ ತಗೋಬೇಕು ಅಂತಂದ್ರೂ ಕೂಡ 100% ನಾವು ಇದಕ್ಕೆ ತಗೊಂತೀವಿ. ಇನ್ ಕೇಸ್ ಇನ್ಸೂರೆನ್ಸು ಮತ್ತೆ ಹೆಲ್ಮೆಟ್ ಸೇಫ್ಟಿ ಇದನ್ನೆಲ್ಲ ಹೇಳ್ತಾ ಇದ್ದೀರಾ, ಇದಕ್ಕೆ ನಾವು ತಯಾರಾಗಿದ್ದೀವಿ, ನಮಗೊಂದು ಡೈರೆಕ್ಷನ್ಸ್ನ ಅಥವಾ ನೀವೊಂದು ಲಾನ ನಮಗೋಸ್ಕರ
ಎನ್ಫೋರ್ಸ್ಮೆಂಟ್ ಮಾಡಿ ನಾವು ತಯಾರಾಗಿದ್ದೀವಿ. ಆದರೆ ನಮ್ಮನ್ನು ಬ್ಯಾನ್ ಮಾಡ್ತು ಅಂತಂದರೆ ಕಷ್ಟ. ಯಾಕೆ ಅಂತಂದರೆ ಎಷ್ಟೋ ಹುಡುಗರುಗಳು, ಎಷ್ಟೋ ಮಿಡಲ್ ಕ್ಲಾಸ್ ಜನ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರನ್ನೂ ಮೇಂಟೈನ್ ಮಾಡ್ಕೊಂಡು ನಾವಿದ್ದೀವಿ, ನಮ್ಮ ಜೀವನನೂ ಕೂಡ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಅಪೀಲನ್ನು ಮಾಡ್ತಾರೆ. ಆವಾಗ ಗೌರ್ನಮೆಂಟು ಒಂದು ಶಾಕಿಂಗ್ ಆಗಿ ರಿಟರ್ನ್ ಆರ್ಗ್ಯುಮೆಂಟ್ ಮಾಡುತ್ತೆ, ಇಲ್ಲ ಒಂದು ಮೋಟರ್ ಸೈಕಲ್ ಅನ್ನೋದನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಬಳಸಕ್ಕೆ ಬರಲ್ಲ. ಮೋಟರ್ ವೆಹಿಕಲ್ ಆಕ್ಟ್ 1988 ಪ್ರಕಾರ ಒಂದು ಬೈಕು ಒಬ್ಬ ಪ್ಯಾಸೆಂಜರ್ನ ದುಡ್ಡು ಇಸ್ಕೊಂಡು ಕರ್ಕೊಂಡು ಹೋಗೋಂಥ ಸರ್ವಿಸನ್ನ ಅಲೋ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಬೈಕ್ ಅನ್ನೋದು ಪ್ಯಾಸೆಂಜರ್ ವೆಹಿಕಲ್ ಅಲ್ಲ, ಇದು ಪರ್ಸನಲ್ ಯೂಸಿಗೆ ಮಾತ್ರ ಇರಬೇಕೇ ಹೊರತು ಇದರಿಂದ ಕಮರ್ಷಿಯಲ್ ಆದಂಥ ಒಂದು ಕನ್ವರ್ಟ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಪರ್ಮಿಟ್ನ ಕೊಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಅವಾಗ ಕೋರ್ಟ್ ಕೇಳುತ್ತೆ, ಒಂದು ಮೋಟರ್ ವೆಹಿಕಲ್ ಅನ್ನ ಈ ತರ ಕಮರ್ಷಿಯಲ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲೋ ಬೋರ್ಡ್ ಮಾತ್ರ ಕಮರ್ಷಿಯಲ್ಗೆ ಬರಬೇಕು ಅಂತ ಹೇಳೋದಾದ್ರೆ, ಒಂದು ಟೈಮಲ್ಲಿ ನೀವೇ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳನ್ನ ಈ ತರ ಬಾಡಿಗೆಗೆ ಅಂತ ಬಿಟ್ಟು ಅಲೋ ಮಾಡಿದ್ರಲ್ಲ, ಅದ್ರ ಸ್ಥಿತಿ ಏನು? ಅದಂಗೆ ಅದಕ್ಕೆ ಮಾತ್ರ ಅಲೋ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾಗ, ಹೌದು ನಾವು ತಪ್ಪು ಮಾಡಿದ್ವಿ, ಆದರೆ ಅದನ್ನ ಮತ್ತೆ ನಾವು ವಾಪಸ್ ತಗೊಂಡ್ವಿ, ಇವಾಗ ನಾವು ಆ ಸರ್ವಿಸನ್ನ ಕೊಡ್ತಾ ಇಲ್ಲ, ಆದ್ರಿಂದ ನಾವಿವಾಗ ಸರಿ ಮಾಡ್ಕೊಂಡಿದ್ದೀವಿ, ಬರೀ ಎಲ್ಲೋ ಬೋರ್ಡ್ ಇರ್ತಕ್ಕಂಥ ಗಾಡಿಗಳು ಮಾತ್ರ ಕಮರ್ಷಿಯಲ್ ಯೂಸ್ಗೆ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಕಾಂಗ್ರೆಸ್ನ ಎರಡು ಮಂತ್ರಿಗಳದ್ದು ಒಂದು ಫೈಟು ಚೆನ್ನಾಗಿರುತ್ತೆ. ಏನು ಅಂತಂದ್ರೆ, ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ಗವರ್ನಮೆಂಟು ಇದಕ್ಕೆ ಅಂತ ಒಂದು ಲಾನ ಕ್ಲೀನಾಗಿ ಮಾಡಬೇಕು, ಒಂದು ಫ್ರೇಮ್ ವರ್ಕ್ನ ಮಾಡಬೇಕು, ಇಲ್ಲ ಅಂದರೆ ಕಷ್ಟ ಅಂತ. ಈ ಕಡೆಗೆ ಸಾರಿಗೆ ಮಿನಿಸ್ಟರ್ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಅವರು, ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ ಬೈಕನ್ನ ನಾವು ಕಮರ್ಷಿಯಲ್ ರೈಡ್ಸ್ಗೆ ಯೂಸ್ ಮಾಡೋಕ್ಕೆ ಬಿಡಲ್ಲ, ಅದು ಇಲ್ಲೀಗಲ್ಲು ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಅಂತ ಹೇಳ್ತಾರೆ. ಒಂದೇ ಗವರ್ನಮೆಂಟ್ನ ಇಬ್ಬರು ಮಿನಿಸ್ಟ್ರು, ಆದರೆ ಒಪಿನಿಯನ್ಗಳು ಮಾತ್ರ ಚೇಂಜ್ ಆಗ್ತಾ ಇದೆ. ಕೋರ್ಟು ಎಲ್ಲನೂ ಅಬ್ಸರ್ವ್ ಮಾಡಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಗೆ ಬರುತ್ತೆ. ಈ ಕಂಪ್ನಿಯವ್ರುಗಳೆಲ್ಲ ಒಂದು ಪರ್ಮಿಟ್ನ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದಾರೆ, ಅಥವಾ ನೀವು ಯಾವ ರೂಲ್ಸು ರೆಗ್ಯುಲೇಷನ್ಸ್ ತಂದರೂ ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತೀವಿ ಅನ್ನೋದಾದ್ರೆ, ಸ್ಟೇಟ್ ಯಾಕೆ ಇದನ್ನ ರೆಫ್ಯೂಸ್ ಮಾಡ್ತಾ ಇದೆ ಅಂತ ಕೇಳಿದಾಗ ಕೊನೆಗೆ ಒಂದು ವಿಚಾರನ ಹೇಳುತ್ತೆ, ಓಕೆ ಕರ್ನಾಟಕ ಸರ್ಕಾರ ಇದಕ್ಕೆ ಅಂತ ಒಂದು ಲೀಗಲ್ ಫ್ರೇಮ್ನ ಮಾಡಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ನಾಳೆ ದಿನ ಸೆಂಟ್ರಲ್ ಗೌರ್ನಮೆಂಟ್ದು ಏನು ಫ್ರೇಮ್ ವರ್ಕ್ ಇದೆಯೋ ಅದನ್ನ ನೀವು ಮಾಡಿ ಅಂತ ಹೇಳಬೇಕಾಗತ್ತೆ ಅಂತ ಕೋರ್ಟ್ ಹೇಳುತ್ತೆ. ಸೊ ಈ ವಿಚಾರ ಏನಾಗಿದೆ, ಹಿಂಗೆ ವಾದ ವಿವಾದ ನಡ್ಕೊಂಡು ಕೋರ್ಟಲ್ಲಿ ಇನ್ನೂ ಕೇಸ್ ಪೆಂಡಿಂಗ್ ಇದೆ. ನಿಮಗೆ ಡೈರೆಕ್ಟಾಗಿ ಕೇಳೋದಾಯಿತು ಅಂತಂದರೆ, ಕೋರ್ಟ್ ಹೆಂಗೆ ಹೇಳುತ್ತೆ ಅಂತಂದರೆ, ಯಾರ ಒಬ್ಬರ ಟ್ರೇಡನ್ನ ಕೂಡ ಬ್ಯಾನ್ ಮಾಡೋಕ್ಕೆ ಬರಲ್ಲ. ಅವರ ಒಂದು ಟ್ರೇಡು ಲೀಗಲ್ ಆಗಿದ್ದು ಕೆಲವೊಂದು ಲೀಗಲ್ ಫ್ರೇಮ್ಗೆ ಬರದೇ ಇದ್ದಾಗ ಆ ಆಪರೇಷನ್ನ ನಾವು ಕಂಪ್ಲೀಟಾಗಿ ಅದನ್ನು ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆನ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಪರ್ಸ್ನಲ್ ರೈಟ್ನ ಕಿತ್ಕೊಂಡಂಗಾಗತ್ತೆ, ಅವನು ಕೂಡ ಬದುಕಬೇಕಾಗತ್ತೆ. ಯಾವಾಗಲೂ ಕೋರ್ಟ್ ಏನು ಯೋಚನೆ ಮಾಡುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ವರ್ಗದ ಅಷ್ಟೇ ಯೋಚನೆ ಮಾಡಲ್ಲ. ಈಗ ಸ್ಟೇಟ್ ಗೌರ್ನಮೆಂಟ್ ಏನು ಮಾಡ್ತಾ ಇದೆ, ಆಟೋದವ್ರ ಮೇಲೆ ತುಂಬ ಕನ್ಸರ್ನ್ ಇಟ್ಕೊಂಡು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. ಕೋರ್ಟು ಎರಡು ಕಡೆ ಯೋಚನೆ ಮಾಡುತ್ತೆ. ಒಂದು ಕಡೆ ರ್ಯಾಪಿಡೋ ಡ್ರೈವರ್ಸ್ಗಳು ಅಥವಾ ರೈಡರ್ಸ್ಗಳು ಏನಿದಾರೋ ಅವ್ರದ್ದು ಕೂಡ ಒಂದು ಜೀವನ ಇದೆ. ಈಗ ಇಷ್ಟು ವರ್ಷದಿಂದ ಅವ್ರು ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ, ಅವರು ರೆಡಿ ಇದ್ದಾರೆ, ಒಂದು ಫ್ರೇಮ್ ವರ್ಕ್ನ ಮಾಡಿಕೊಡಿ ನಾವು ಮಾಡ್ತೀವಿ ಅಂತ ಒಂದು ವಿಲ್ನೆಸ್ನ ತೋರಿಸ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಆದಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡೋದು ತನ್ನ ಕರ್ತವ್ಯ ಅಂತ ಕೋರ್ಟ್ ಭಾವಿಸುತ್ತೆ. ಸೊ ಇಷ್ಟು ದಿನ ಏನಿವಾಗ ಈ ಒಂದು ಬ್ಯಾಟಲ್ ನಡೀತಾ ಇದೆಯೋ ಆಟೋ ಡ್ರೈವರ್ಗಳು ಮತ್ತು ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ನಡುವೆ, ಇವೆಲ್ಲನೂ ಅಬ್ಸರ್ವ್ ಮಾಡ್ತಾನೇ ಇದೆ. ಎಲ್ಲೂ ಕೋರ್ಟು ನೀವು ಸರ್ಟೈನಾಗಿ ಇದನ್ನು ಬ್ಯಾನೇ ಮಾಡಿಬಿಡ್ಬೇಕು ಅಂತ ಹೇಳಿಲ್ಲ. ಸೊ ಸ್ಲೈಟ್ಲಿ ಹಿಂಗಿದೆ, ಈ ಕಡೆ ಇವ್ರೂ ಸ್ಟಾಪ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಇವ್ರೂ ಸ್ಟಾಪ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಆ ಥರದ ಸಿಚುವೇಷನಲ್ಲಿದೆ. ಲಾಸ್ಟ್ ಟೈಮು ಜುಲೈಯಲ್ಲಿ ಕೋರ್ಟು ಫುಲ್ಲಾಗಿ ಬ್ಯಾನ್ ಮಾಡಿತ್ತು, ಆದರೆ ಇವಾಗ ಈ ಅಗ್ರಿಗೇಟರ್ ಕಂಪ್ನಿಗಳೆಲ್ಲವೂ ಕೂಡ ಮತ್ತೆ ಅಪೀಲ್ ಹೋಗಿ ಇದನ್ನು ಒಂದು ಲೆವೆಲ್ಗೆ ತಗೊಂಡ್ಬಂದಿದ್ದಾರೆ. ಅಂದರೆ ನಮಗೆ ಭಾಳಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿರೋದ್ರಿಂದ ಇನ್ನೂ ಇದು ನಡೀತಾನೆ ಇದೆ. ಬಟ್ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಇದನ್ನು ಏನು ಹೇಳ್ತೀನಿ ಅಂತಂದರೆ, ಬೇರೆ ದೇಶಗಳಲ್ಲೆಲ್ಲ ಎಕ್ಸಾಂಪಲ್ಲು ಥಾಯ್ಲೆಂಡು, ವಿಯೆಟ್ನಾಂ, ಇಂಡೋನೇಷ್ಯಾ ಈ ಥರದ ದೇಶಗಳಲ್ಲೆಲ್ಲ ನೋಡೋದಾದರೆ ಈ ಒಂದು ಬೈಕ್ ಟ್ಯಾಕ್ಸಿ ಅನ್ನೋದು ತುಂಬ ಅದ್ಭುತವಾಗಿ ವರ್ಕ್ ಆಗ್ತಾ ಇದೆ. ಸೊ ರಿಜಿಸ್ಟರ್ಡ್ ರೈಡರ್ಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ, ಅವ್ರಿಗೆ ಯೂನಿಫಾರ್ಮನ್ನ ಕೊಡ್ತಾರೆ, ಇನ್ಶೂರೆನ್ಸನ್ನು ಕಂಪಲ್ಸರಿ ಮಾಡ್ತಾರೆ ವಿತ್ ಪಿಲಿಯನ್ನು, ಹೆಲ್ಮೆಟ್ ಮ್ಯಾಂಡೇಟ್ರಿ ಮಾಡಿದ್ದಾರೆ, ಗೌರ್ನಮೆಂಟ್ ಒಂದು ರೆಗ್ಯುಲೇಷನ್ನ ತೊಗೊಂಬಂದಿದೆ. ಸೊ ಇದರಿಂದ ಏನಾಗುತ್ತೆ, ಯಾರಿಗೆ ಒಂದು ಬೈಕ್ ಇದೆ, ನಾನು ಬೇರೆ ಇನ್ಯಾವುದೋ ಮಾಡೋಕ್ಕೆ ನನಗೆ ಇನ್ವೆಸ್ಟ್ಮೆಂಟ್ ರೆಡಿ ಇಲ್ಲ ಅಂತನೋರಿಗೆ ಒಂದು ಜೀವನ ಸಾಗಿಸ್ಕೊಳ್ಳೋ ಮಟ್ಟಕ್ಕಾದ್ರೂ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ. ಮತ್ತು ಸ್ಮೂತ್ ಟ್ರಾಫಿಕ್ ಆಗುತ್ತೆ, ಅಂತಂದರೆ ಜಾಸ್ತಿ ಕಂಜೆಷನ್ ಆಗಲ್ಲ ಸಿಟಿನಲ್ಲಿ, ಮತ್ತು ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಈ ದೇಶಗಳೆಲ್ಲ ರನ್ ಮಾಡ್ತಾ ಇದ್ದಾವೆ. ಇವನ್ ನನ್ನ ಒಪಿನಿಯನ್ ಕೇಳೋದಾದರೆ, ನಾಳೆ ನಮ್ಮೂರಲ್ಲೂ ಕೂಡ
ಈ ಥರ ಕ್ಲೀನಾಗಿ ರೆಗ್ಯುಲೇಷನ್ಸ್ ಮಾಡ್ತು ಅಂತಂದರೆ ಆಬ್ವಿಯಸ್ಲಿ ಅದನ್ನು ಆಗ್ಬೋದು, ಅದು ತುಂಬ ಜನಕ್ಕೆ ಉಪಯೋಗ ಕೂಡ ಆಗ್ತಾ ಇದೆ. ಆದರೆ ಈಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಆಟೋದವ್ರ ಕನ್ಸನ್ನು ಕೂಡ ತುಂಬ ಚೆನ್ನಾಗಿದೆ. ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ನಾವು ಇಷ್ಟೆಲ್ಲ ಇನ್ಶೂರೆನ್ಸ್ ಎಲ್ಲ ಕಟ್ಬಿಟ್ಟು ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿದ್ದೀವಿ, ಅವ್ರಿಗೆ ಯಾರಿಗೋ ಏನೂ ಇಲ್ಲ, ಜಸ್ಟ್ ವೈಟ್ ಬೋರ್ಡಲ್ಲಿ ಓಡಿಸ್ತಾ ಇದ್ದಾರೆ ಅಂತಂತಂದರೆ ಅವರ ಪ್ರಶ್ನೆನೂ ಕರೆಕ್ಟ್ ಆಗಿದೆ. ಸೊ ಈಗ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇರೋದೇನು ಅಂತಂದರೆ, ನೀವು ನಮಗೆ ಮಾತ್ರ ಈ ಥರ ಮಾಡಿಬಿಟ್ಟು ಅವ್ರಿಗೆ ಆ ಥರ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ, ಹಾಗಾದರೆ ನಾಳೆ ದಿನ ನಮಗಿರ್ತಕ್ಕಂಥ ರೆಗ್ಯುಲೇಷನ್ಸ್ನು ತೆಗೆದಾಕ್ಬಿಡಿ, ನಾವು ಒಂದು ವೈಟ್ ಬೋರ್ಡ್ ಗಾಡಿನ ತಗೋತೀವಿ, ಲೈಫ್ ಟೈಮ್ ಟ್ಯಾಕ್ಸ್ನ ಕಟ್ಬಿಟ್ಟು ನಾವು ಆರಾಮಾಗಿ ಹೆಂಗೋ ಒಂದು ₹100 ಇರೋದನ್ನು ಬರೀ 30-40 ಕೊಡ್ಕೊಂಡು ನಾವು ಆರಾಮಾಗಿರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಎರಡೂ ಜನದ್ದೇನಾಗಿದೆ, ಜೀವನ ನಡಿಬೇಕಾಗಿದೆ. ಈ ಕಡೆ ಬೈಕ್ ಟ್ಯಾಕ್ಸಿನ ಓಡಿಸೋಂಥ ರೈಡರ್ಗಳು ಕೂಡ ಮಿಡಲ್ ಕ್ಲಾಸ್ ಜನನೇ, ಈ ಕಡೆ ಆಟೋದನ್ನ ಓಡಿಸ್ತಾ ಇರೋರು ಕೂಡ ಮಿಡಲ್ ಕ್ಲಾಸ್ ಜನನೇ. ಈ ಕಡೆ ಬೈಕ್ ಓಡಿಸೋಂಥ ಕ್ಯಾಪ್ಟನ್ಗಳಿಗೂ ಆಟೋದವ್ರಿಗೂ ಎಷ್ಟು ಜಗಳ ನಡೀತಾ ಇದೆ. ಇಬ್ಬರೂ ದುಡಿಯೋಕ್ಕೆ ಬಂದಿರೋರೆ, ಇಬ್ಬರೂ ಏನಾದರೂ ಒಂದು ಸಿಚುವೇಶನ್ಸ್ಗೋಸ್ಕರನೇ ಬಂದಿರೋರು. ಆದರೆ ಇವತ್ತು ರೋಡಲ್ಲಿ ನಿಂತ್ಕೊಂಡು ಅವ್ರುಗಳ ಜಗಳ ಆಡೋಂಥ ಸ್ಥಿತಿ ಆಗಿದೆ. ರ್ಯಾಪಿಡೋ ಬೈಕ್ನ ಓಡಿಸ್ಕೊಂಡು ಬರ್ತಾ ಇರೋನು ಒಬ್ಬ ಬಡವನೇ, ಈ ಕಡೆ ಆಟೋನ ಮಾಡ್ಕೊಂಡು ಬರ್ತಾ ಇರೋನು ಒಬ್ಬ ಬಡವನೇ. ಸೊ ಕೋಟ್ಯಾಂತರಗಟ್ಟಲೆ ದುಡ್ಡಿದ್ದು ನಾವು ಕೋಟ್ಯಾಧೀಶರಾಗಿದ್ದರೆ ಅವರು ರೋಡಿಗೆ ಬಂದು ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ, ಅಥವಾ ಈ ಹುಡುಗನು ಬಂದು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಇಬ್ಬರೂ ಕೂಡ ಮಿಡಲ್ ಕ್ಲಾಸ್ ಜನ, ಬದುಕಬೇಕು. ಏನೋ ಒಂದು ದಿನಕ್ಕೆ ಒಂದು ₹500-600 ದುಡಿತು ಅಂತಂದರೆ ನನ್ನ ಖರ್ಚಿಗಾಗುತ್ತೆ, ಅಥವಾ ನನ್ನ ಜೀವನಕ್ಕಾಗುತ್ತೆ, ನನ್ನ ಮನೆಯವ್ರಿಗಾಗುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ. ಆದರೆ ಸರ್ಕಾರಗಳು ಏನು ಮಾಡುತ್ತೆ ಅಂತಂದರೆ ಇವುಗಳನ್ನು ಕೂಡ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕಿಂಗ್ ಆಗಿ ಕನ್ವರ್ಟ್ ಮಾಡೋಂಥ ಪರಿಸ್ಥಿತಿನ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇದೆಲ್ಲ ನಡೀತಾ ಇರೋದು ಏನು ಗೊತ್ತಾ, ಇದೊಂಥರ ಪೊಲಿಟಿಕಲ್ ಗೇಮು. ಯಾಕೆ ಅಂತಂದರೆ ಇವಾಗ ನೀವು ನೋಡ್ಬೋದು, ಆಟೋ ಚಾಲಕರು ಅನ್ನೋದೇನಿದೆಯೋ ಇದು ಒಂದು ದೊಡ್ಡ ಕಮ್ಯುನಿಟಿ ಇವತ್ತು ಇಡೀ ದೇಶದಲ್ಲಿ. ಅದೇ ರೀತಿ ವರ್ಗ ಉಟ್ಕೋತಾ ಇದೆ ಅಂತಂದರೆ ಅದು ಬೇರೆ ಬೇರೆ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗಳಾಗಿರ್ಬೋದು, ಆ ರೈಡರ್ಗಳು ಕೂಡ ಇವತ್ತೊಂದು ದೊಡ್ಡ ಕಮ್ಯುನಿಟಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಎರಡೂ ಕಮ್ಯುನಿಟಿಗಳಿಗೆ ಯಾವುದೋ ಒಂದು ಛಲವಾದ ನಿರ್ಧಾರನ ಕೊಟ್ಟು ಹಿಂಗಿದೆ, ಹಿಂಗೆ ಮಾಡ್ಬೋದು ಅಂತ ಹೇಳಕ್ಕೆ ಬಿಡದೆ ಸುಮ್ಮನೆ ಜಲನ ಆಟ ಆಡಿಸ್ತಾ ಇದ್ದಾರೆ. ಸೊ ನಾನು ಫೈನಲ್ ಆಗಿ ಹೇಳೋದಾದರೆ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಆಟೋ ಡ್ರೈವರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ. ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ, ಈ ಥರ ರ್ಯಾಪಿಡೋನೋ ಅಥವಾ ಬೇರೆ ಒಂದು ಬೈಕ್ ಟ್ಯಾಕ್ಸಿನ ಮಾಡ್ಕೊಂಡು ಬರೋರಿಗೆ ಹಿಗ್ಗ ಮಗ್ಗ ಹೊಡೆಯೋದು ಮಾಡೋದು ಅವೆಲ್ಲನೂ ಕೂಡ ಆಗಿದೆ. ದಯವಿಟ್ಟು ಆ ಥರ ತಳ್ಸೋಕ್ಕೆ ಅಥವಾ ಹೊಡೆಯೋಕ್ಕೆ ಮುಂದಾಗಬೇಡಿ. ಯಾಕೆ ಅಂತಂದರೆ ಅವರು ಕೂಡ ನಿಮ್ಮ ಮಕ್ಕಳಿದ್ದಂಗೆ, ಅಥವಾ ಅವರು ಕೂಡ ನಿಮ್ಮ ಅಣ್ಣ ತಮ್ಮ ಇದ್ದಂಗೆ. ಹಂಗೂ ಒಂದು ಅಸಮಾಧಾನ ಇತ್ತು ಅಂತಂದರೆ ದಯವಿಟ್ಟು 2 ನಿಮಿಷ ನಿಂತು ಮಾತಾಡ್ಕೊಳ್ಳಿ, ಅಥವಾ ಪಕ್ಕದಲ್ಲಿರ್ತಕ್ಕಂಥ ಸ್ಟೇಷನ್ಗೆ ಹೋಗಿ ಈ ಥರ ಎಲ್ಲ ಆಗಿದೆ ಆದ್ರೂ ಕೂಡ ಇವ್ರು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ಲೀಗಲ್ಲಾಗಿ ಹೋರಾಟಕ್ಕೆ ಟ್ರೈ ಮಾಡಿ ಹೊರತು ದಯವಿಟ್ಟು ಯಾರು ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲವೂ ಕೂಡ ಪೊಲಿಟಿಕಲ್ ಗೇಮು. ಆದಷ್ಟು ಬೇಗ ಈ ಪೊಲಿಟಿಕಲ್ ಗೇಮಿಂದ ನಾವು ಹೊರಗಡೆಗೆ ಬಂದು ಸದೃಢರಾಗಬೇಕು ಅಂತ ಅನಿಸುತ್ತೆ. ನೋಡ್ತಾ ಇರೋ ನಿಮಗೆ ಈ ಸಿಸ್ಟಮ್ನೆಲ್ಲ ನೋಡ್ತಾ ಇತ್ತು ಅಂತಂದರೆ, ಈ ವಿಚಾರಗಳನ್ನೆಲ್ಲ ಕೇಳ್ತಾ ಇತ್ತು ಅಂತಂದರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.